ಮಜಾ ಶಿಬಿರ ಸುಜ್ಞಾನ ಟ್ರಸ್ಟ್ ವತಿಯಿಂದ ಮಣ್ಣಿನ ಸಂಸ್ಕೃತಿಯ ಪರಿಚಯ ವಿದ್ಯಾರ್ಥಿಗಳಿಗಾಗಿ ಕೆಸರುಗದ್ದೆ ಕ್ರೀಡೋತ್ಸವ. ಇಂದಿನ ಯಾಂತ್ರಿಕ ಯುಗದಲ್ಲಿ ಮಕ್ಕಳಿಗೆ ಗ್ರಾಮೀಣ ಬದುಕು ಮತ್ತು ಮಣ್ಣಿನ ಸಂಸ್ಕೃತಿಯನ್ನ ಪರಿಚಯಿಸುವ ಸದುದ್ದೇಶದಿಂದ ಎಡಾಡಿ ಮತ್ಯಾಡಿಯ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಮಂಥನ ಬೇಸಿಗೆ ಶಿಬಿರದ 2ನೇ ದಿನವಾದ ಇಂದು ಸೋಮವಾರ ವಿಶೇಷ ಕೆಸರುಗದ್ದೆ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ತುಳುನಾಡಿನ ವೀರ ಕ್ರೀಡೆಯಾದ ಕಂಬಳ ಮತ್ತು ಕೃಷಿ ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳಿಗೆ ಹತ್ತಿರವಾಗಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಆಶಯವಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಡುಪಿ ಜಿಲ್ಲಾ ಕಂಬಳ ಸಮಿತಿಯ ಸಂಚಾಲಕರು ಹಾಗೂ ಕಂಬಳ ಕ್ಷೇತ್ರದ ಮೇರು ವ್ಯಕ್ತಿತ್ವದ ಶ್ರೀ ಶಾಂತರಾಮ ಶೆಟ್ಟಿ ಬಾರ್ಕೂರು ಅವರು ಹೂವಿನ ಹೊಂಬಾಳೆಯನ್ನ ಬಿಡಿಸುವ ಮೂಲಕ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಉದ್ಘಾಟಿಸಿದ್ರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ಕಾಲಘಟ್ಟದಲ್ಲಿ ಅನೇಕ ಮಕ್ಕಳಿಗೆ ಎತ್ತು, ಹಸು ಮತ್ತು ಕೋಣಗಳ ನಡುವಿನ ವ್ಯತ್ಯಾಸವೇ ತಿಳಿಯುತ್ತಿಲ್ಲ. ಅಂತಹ ಮಕ್ಕಳಿಗೆ ನಮ್ಮ ಮಣ್ಣಿನ ಕಲೆ, ಕೃಷಿ ಮತ್ತು ಕಂಬಳದಂತಹ ವೀರ ಕ್ರೀಡೆಗಳನ್ನು ಪರಿಚಯಿಸುವ ಕೆಲಸ ಸುಜ್ಞಾನ ಟ್ರಸ್ಟ್ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಹಿಂದೆ ನಾವೆಲ್ಲ ಮಣ್ಣಿನಾಡಿ ಬೆಳೆದವರು, ಆದರೆ ಇಂದು ಪೋಷಕರು ಮಕ್ಕಳನ್ನ ಮಣ್ಣಿನಿಂದ ದೂರ ಬಿಡುತ್ತಿದ್ದಾರೆ. ಇಂತಹ ಶಿಬಿರಗಳ ಮೂಲಕ ಮಕ್ಕಳಿಗೆ ಮಣ್ಣಿನ ಸತ್ವ ಮತ್ತು ಗ್ರಾಮೀಣ ಬದುಕಿನ ಮಹತ್ವ ತಿಳಿಯಲಿ ಎಂದು ಶುಭ ಹಾರೈಸಿದ್ರು. ಕೆಸರುಗದ್ದೆ ಓಟ ಮತ್ತು ವಿವಿಧ ಗ್ರಾಮೀಣ ಕ್ರೀಡೆಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು. ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಗದ್ದೆಯ ಪಕ್ಕದಲ್ಲಿರುವ ಹೊಳೆ ಅಥವಾ ನದಿಯ ಕಡೆಗೆ ಯಾರು ಕೂಡ ಹೋಗದಂತೆ ಸೂಚನೆಯನ್ನ ನೀಡಲಾಗಿತ್ತು. ಸ್ನಾನ ಮತ್ತು ಶುಚಿತ್ವಕ್ಕೆ ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಆಯೋಜಕರು ಮಾಡಿದ್ದರು. ಈ ಕಾರ್ಯಕ್ರಮವು ಕೇವಲ ಆಟವಾಗಿರದೆ ತುಳುನಾಡಿನ ಜನಪದ ಕಲೆ, ದೈವಾರಾಧನೆ ಮತ್ತು ಕೃಷಿ ಪದ್ಧತಿಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ಒಂದು ಸಾರ್ಥಕ ಪ್ರಯತ್ನವಾಗಿ ಮೂಡಿಬಂತು. ವೇದಿಕೆಯಲ್ಲಿ ಕ್ಯಾಶ್ಯೂ ಉದ್ಯಮಿ ಸತೀಶ್ ಕೆದ್ಲಾಯಿ, ಸುಮಂತ್ ಗೌಡ, ಸುಜ್ಞಾನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ರಮೇಶ್ ಶೆಟ್ಟಿ, ಕಾರ್ಯದರ್ಶಿ ಪ್ರತಾಪ್ ಕುಮಾರ್ ಶೆಟ್ಟಿ, ಕೋಶಾಧಿಕಾರಿ ಭರತ್ ಶೆಟ್ಟಿ, ಪ್ರದೀಪ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಸಂಸ್ಥೆಯ ವತಿಯಿಂದ ಗಣ್ಯರಿಗೆ ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ವಿಶೇಷತೆಯಾಗಿ ಗದ್ದೆಗೆ ಕಂಬಳದ ಕೋಣಗಳನ್ನು ಇಳಿಸಲಾಯಿತು. ತುಳುನಾಡಿನ ಸಾಂಪ್ರದಾಯಿಕ ಕ್ರೀಡೆಯಾದ ಕಂಬಳದ ವೈಭವವನ್ನ ಮಕ್ಕಳು ಕಣ್ಣಾರೆ ಕಂಡು ಆನಂದಿಸಿದರು. ಕೇವಲ ಪುಸ್ತಕದ ಬದನೆಕಾಯಿಯಾಗದೆ ನೇರವಾಗಿ ಮಣ್ಣಿನೊಂದಿಗೆ ಸಂಪರ್ಕ ಬೆಳೆಸಲು ಈ ವೇದಿಕೆಯು ಸಾಕ್ಷಿಯಾಯಿತು. ಉತ್ತಮವಾಗಿ ಪ್ರಾರಂಭಗೊಂಡಿದೆ ನಮ್ಮ ಈ ಕಾರ್ಯಕ್ರಮ. ಕ್ಷೀರವನ್ನ ಅರ್ಪಿಸ್ತಾ ಇದ್ದೇವೆ. ಪರಮ ಪಾವನ ಪುಣ್ಯ ಕ್ಷೇತ್ರ ವಿಘ್ನ ವಿನಾಶಕನಾದಂತಹ ಗುಡ್ಡಟ್ಟು ಗಣಪತಿಯ ಈ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ವಿಘ್ನ ವಿನಾಶಕನಾದಂತಹ ಗಣಪತಿಯ ವರದರಾಜ ಫೋನ್ ಮಾಡಿ ನಮಸ್ಕಾರ. ನಮ್ಮ ವಿದ್ಯಾಸಂಸ್ಥೆ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಮಕ್ಕಳಿಗೆ ಕ್ಲಾಸ್ ರೂಮ್ ಎಜುಕೇಷನ್ ಅಲ್ಲದೆ ಕ್ಲಾಸ್ ರೂಮ್ ಹೊರಗಡೆ ಕೊಡುವಂಥ ಎಜುಕೇಷನ್ ತುಂಬ ಇವತ್ತಿನ ಕಾಲಕ್ಕೆ ಅನಿವಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಈ ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರ ನಮ್ಮ ವಿದ್ಯಾರ್ಥಿಗಳು ಅಲ್ಲದೆ ಬೈಂದೂರು, ಬ್ರಹ್ಮಾವರ, ಕುಂದಾಪುರ ತಾಲೂಕಿನ 16 ಸಂಸ್ಥೆಯ ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ವಿದ್ಯಾರ್ಥಿಗಳು 6 ವರ್ಷದಿಂದ 14 ವರ್ಷದ ಒಳಗಿನ ಪುಟಾಣಿಗಳು ನಮ್ಮ ಸಂಸ್ಥೆಗೆ ಒಂದು ವಾರ ಬೇಸಿಗೆ ಶಿಬಿರದಲ್ಲಿ ಅವರ ಬೇರೆ ಬೇರೆ ಆ್ಯಕ್ಟಿವಿಟಿಗೆ ಟ್ರೈನಿಂಗ್ ಕೊಟ್ಕೊಂಡು ಅವರಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರತರುವಲ್ಲೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೆಸರುಗದ್ದೆ ಓಟ ಅಂತ ಇಟ್ಕೊಂಡು ಅದರ ಜೊತೆ ಮಕ್ಕಳಿಗೆ ಕಂಬಳದ ಸಂಸ್ಕೃತರ ಒಂದು ಒಳ್ಳೆಯ ಕ್ರೀಡೆ ಆದಂಥ ಕಂಬಳ ಅಥವಾ ನಮ್ಮ ಸಂಸ್ಕೃತಿಯ ಆಚರಣೆ ಮಾಡುವಂಥ ಕಂಬಳ ಕ್ರೀಡೆಯನ್ನು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕವಾಗಿ ತೋರಿಸಿಕೊಂಡು, ಯಾಕೆಂದರೆ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಸೌತ್ ಕೇಂದ್ರ ಉಡುಪಿ ಅಲ್ಲದ ಬೇರೆ ಡಿಸ್ಟಿಕ್ಕಿಂದ ಬಂದ ವಿದ್ಯಾರ್ಥಿಗಳಿಗೆ ಕಂಬಳವನ್ನು ಟಿ ವಿಯಲ್ಲೂ ನೋಡಿರ್ಬೋದು, ಇವತ್ತು ರಿಯಲ್ ಆಗಿ ನೋಡುವ ಒಂದು
ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಂಬಳ ಓಡಿಸುವ ಪ್ರಾತ್ಯಕ್ಷಿತೆಯನ್ನು ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡುವಂಥ ಕೆಲಸ ಮಾಡಿದ್ದೇವೆ ಅಂತ ಹೇಳಿಕ್ಕೆ ತುಂಬ ಸಂತೋಷ. ಎಲ್ರಿಗೂ ನಮಸ್ಕಾರ. ತಮಗೆಲ್ರಿಗೂ ತಿಳಿದಿರುವಂತೆ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಈಗಾಗಲೇ ಇಡೀ ರಾಜ್ಯದಾದ್ಯಂತ ತನ್ನ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ಸಂಸ್ಥೆ. ತಾವೆಲ್ಲರೂ ಗಮನಿಸಿರುವ ಹಾಗೆ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ನಮ್ಮ ದೇಶದ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದಕ್ಕೆ ಮೊದಲಿಂದಲೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಂಥನ ಸಮ್ಮರ್ ಕ್ಯಾಂಪ್ನ 2ನೇ ದಿನ. ಇವತ್ತು ನಮ್ಮ ತುಳುನಾಡಿನ ಒಂದು ಶ್ರೇಷ್ಠ ಕಲೆ, ನಮ್ಮ ಭೂತಾರಾಧನೆ ಜೊತೆಗೆ ಜೋಡಿಸಿಕೊಂಡಿರುವಂಥ ಕಂಬಳದ ಒಂದು ಪ್ರಾತ್ಯಕ್ಷಿತೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಬೇಕು. ಉಡುಪಿ ಸೌತ್ ಕೇಂದ್ರದ ವಿದ್ಯಾರ್ಥಿಗಳಿಗೆ ಕಂಬಳದ ಬಗ್ಗೆ ಒಂದು ಅರಿವಿರ್ಬೋದು. ನಮ್ಮ ಇಡೀ ರಾಜ್ಯದ ವಿದ್ಯಾರ್ಥಿಗಳು ಇವತ್ತು ನಮ್ಮ ಈ ಸಮ್ಮರ್ ಕ್ಯಾಂಪಿನಲ್ಲಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಮೂಲ ನೆಲೆಯ, ಮೂಲ ಪರಂಪರೆಯ ಒಂದು ಅರಿವಿರಬೇಕು ಅನ್ನೋ ಕಾರಣಕ್ಕೆ ಇವತ್ತು ಕಂಬಳದ ಪ್ರಾತ್ಯಕ್ಷಿತೆಯನ್ನು ನಡೆಸಿ ಈ ಕೆಸರು ಗೆದ್ದೆಯಲ್ಲಿ ಅವರಿಗೆ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ. ಇಂಥ ಕಾರ್ಯಕ್ರಮಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ಸುಜ್ಞಾನ ಎಜುಕೇಷನ್ ಟ್ರಸ್ಟ್ನ ವಿದ್ಯಾರಣ್ಯ ಕ್ಯಾಂಪಸ್ನಲ್ಲಿ ಕಳೆದ ಕೆಲವು ವರ್ಷಗಳನ್ನು ಮಾಡ್ತಾ ಬಂದಿದೆ. ಇವತ್ತು ಈ ಒಂದು ವಿನೂತನವಾದ ಪ್ರಯೋಗಕ್ಕೆ ಕಾಲಿಟ್ಟಿದ್ದೇವೆ. ತಮ್ಮೆಲ್ಲರ ಎದುರುಗಡೆ ಒಂದು ಸುಂದರವಾದ ಕಂಬಳದ ಪ್ರಾತ್ಯಕ್ಷಿತೆ ನಡೀತು. ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳು ಇಲ್ಲಿ ನಡೀಲಿಕ್ಕಿದೆ. ಈ ಮಂಥನ ಶಿಬಿರವು ಮೇ 2ಕ್ಕೆ ಕೊನೆಗೊಳ್ಳಲಿದ್ದು, ಅಲ್ಲಿ ತನಕನೂ ಕೂಡ ಇದೇ ರೀತಿಯ ಕಲೆ, ಸಂಸ್ಕೃತಿ, ಸಾಹಿತ್ಯದ ಅನೇಕ ಕಾರ್ಯಕ್ರಮಗಳು ಈ ಮಂಥನದ ಮೂಲಕ ನಡೀಲಿಕ್ಕಿದೆ ಅನ್ನೋದನ್ನು ಹೇಳ್ತಾ ತಾವು ಕೂಡ ಭಾಗವಹಿಸ್ಬೋದು, ಅದನ್ನು ನೋಡ್ಬೋದು, ಆಸ್ವಾದಿಸ್ಬೋದು ಅಂತ ಹೇಳ್ತಾ ಜನರ ಒಂದು ಅಭೂತಪೂರ್ವದ ಬೆಂಬಲ ನಮ್ಮ ಈ ಮಂಥನ ಸಮ್ಮರ್ ಕ್ಯಾಂಪಿಗೆ ಸಿಕ್ಕಿದೆ. ಇನ್ನೊಮ್ಮೆ ಅವರೆಲ್ಲರಿಗೂ ಕೂಡ ಚಿರಋಣಿಯಾಗಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಮುಂದೆ ಕೂಡ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಇಂಥ ಅನೇಕ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಯೋಜಿಸಲಿಕ್ಕೆ ಚಿಂತನೆ ನಡೆಸ್ತಾ ಇದೆ. ಅದಕ್ಕೆಲ್ಲರೂ ಕೂಡ ತಮ್ಮೆಲ್ಲರ ಬೆಂಬಲವನ್ನು ಬಯಸ್ತಾ ಥ್ಯಾಂಕ್ ಯು ಸೋ ಮಚ್. ಓಟಗಳಲ್ಲಿ ವೇಗವಾಗಿ ದ್ವಿತೀಯ ಬಹುಮಾನದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಯಶಸ್ಸು ಖಂಡಿತ. ಈವೆಂಟಿನ ಕರೆ 9ನೇ ತರಗತಿಯ ಬಾಲರು ಯಾರೆಲ್ಲ ವಾಲಿಬಾಲ್ ಆಡ್ತಾ ಇದ್ದೀರಿ? 8 ಮತ್ತು 9ನೇ ತರಗತಿಯ ಬಾಲಕರಿಗೆ